ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಉಳಿದ ದೂರುದಾರರ ಕಥೆ ಏನು ಅಂತ ಈಗ ಚಲಪತಿ ಸರ್, ಉಳಿದ ದೂರುದಾರರ ಕಥೆ ಅಂತ ಬಂದಾಗ ಉಳಿದ ದೂರುದಾರ ಕಥೆ ಇಲ್ಲಿ ಈಗ ಈ ವ್ಯಕ್ತಿ ದೂರುದಾರ ಏನೋ ಬಂದ, ಗುಂಡಿ ತೋರಿಸ್ಬಿಡ್ತೀನಿ ಅಂತ ಹೇಳ್ದ, ಹೆಣಗಳು ಹೂತಿದ್ದೀನಿ ಅಂತ ಹೇಳ್ದ, ಸರಿ. ಕೆಲವರು ಕೇಸ್ ರಿಓಪನ್ ಮಾಡಿ ಅಂತ ಹೇಳಕ್ಕೆ ಬಂದಿರತಕ್ಕಂಥ ಸಂತ್ರಸ್ತರು, ನಮ್ಮ ತಂದೆಗೆ ಅನ್ಯಾಯ ಆಗಿತ್ತು, ತಾಯಿಗೆ ಅನ್ಯಾಯ ಆಗಿತ್ತು ಅಂತ ಒಬ್ಬರು, ನನ್ನ ಮಗಳು ಕಾಣೆ ಆಗಿಬಿಟ್ಟಿದ್ಲು, ಅವಳನ್ನು ಇವರೇ ಯಾರೋ ಸಾಯಿಸ್ಬಿಟ್ಟು ಹೂತುಬಿಟ್ಟಿದ್ದಾರೆ ಅಂತ ಇನ್ನೊಬ್ಬರು, ನನ್ನ ಮಗಳು ಅಂತ ಒಮ್ಮೆ, ಫ್ರೆಂಡ್ ಮಗಳು ಅಂತ ಒಮ್ಮೆ, ನನ್ನ ಮಗಳೇ ಅಲ್ಲ ಅಂತ ಒಮ್ಮೆ, ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ರಾತ್ರಿ ಆದರೆ ಒಂಥರ ಉತ್ತರವನ್ನು ಒಬ್ಬರು ಮಹಿಳೆಯಲ್ಲಿ ಕೊಡ್ತಾ ಇದ್ದಾರೆ. ಅವರೇನು ಹೇಳ್ತಾ ಇದ್ದಾರೋ, ಮಾನಸಿಕ ಸ್ಥಿಮಿತ ಇಟ್ಕೊಂಡು ಮಾತಾಡ್ತಾ ಇದ್ದಾರೋ ಇಲ್ಲವೋ, ಅಥವಾ ಒಂದು ಇಡೀ ವ್ಯವಸ್ಥೆಯನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ಮನಸ್ಸಿಗೆ ಬಂದು ನಡೆಸ್ಕೊಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಒಬ್ಬರು ಮಗಳು ಕಳ್ಕೊಂಡಿದ್ದೀನಿ ಸಂತ್ರಸ್ತರು ಅಂತಾರೆ, ಒಬ್ಬರು ಒಂದು 15-16 ವರ್ಷದ ಹೆಣ್ಮಗಳನ್ನ ಹೋಗ್ತಿದ್ದು ಕಣ್ಣಾರೆ ಕಂಡೆ ಅಂತ ಒಬ್ಬರು ದೂರುದಾರರು ಬಂದಿದ್ದಾರೆ. ಮಾವುತನ ಪತ್ನಿನ ಸಾಯಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಕೇಸ್ ರಿಓಪನ್ ಮಾಡಿ ಅಂತ ಒಬ್ಬರು ಬರ್ತಾರೆ. ಇನ್ಯಾರೋ ಪದ್ಮಲತಾ ಕೇಸು, ಆ ಕೇಸ್ ರಿಓಪನ್ ಮಾಡೋಕೆ ಒಬ್ಬರು ಬರ್ತಾರೆ. ಇವ್ರಗಳ ಕಥೆ ಏನು ಸರ್? ಈಗ ತುಂಬಾ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ರಿ. ನೋಡಿ, ತುಂಬಾ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ರಿ. ನಾನು ಯಾವ್ದನ್ನು ನೀವು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದಾದ್ಮೇಲೆ ಒಂದು ತಗೊಳ್ಳಿ ಅಥವಾ ಅದನ್ನು ತಗೊಳ್ಳಿ. ಏನು ಪೊಲೀಸ್ ಫೋರ್ಸ್ ಇಸ್ ವೆರಿ ಸಫಿಶಿಯಂಟ್ ಅಂಡ್ ಎಫಿಷಿಯಂಟ್. ಪೊಲೀಸರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂದ್ರೆ, ಎಷ್ಟು ಕೇಸ್ ಬಂದ್ರು ನಾವು ಅದನ್ನ ತನಿಖೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದರ ಮೇಲೆ ಸೂಕ್ತವಾದ ಕಾನೂನುಬದ್ಧವಾದ ನ್ಯಾಯಯುತವಾದ ಒಂದು ಆಳವಾದ ತನಿಖೆಯನ್ನು ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಾಗಿರ್ಬೇಕಾದ್ರೆ ಯಾವ್ದಕ್ಕೂ ಭಯ ಪಡ್ಬೇಕಲ್ಲ. ಯಾರು ಬೇಕಾದ್ರೂ ಬರ್ಲಿ, ಏನ್ ಬೇಕಾದ್ರೂ, ಎಷ್ಟು ಕಂಪ್ಲೇಂಟ್ ಬೇಕಾದ್ರೂ ಕೊಡ್ಲಿ, ವಿ ವಿಲ್ ಸಿ. ಅದನ್ನ ತನಿಖೆ ಮಾಡೋಣ. ತನಿಖೆ ಮಾಡಿ ಸೂಕ್ತವಾದ ಒಂದು ಅದಕ್ಕೆ ದಡ ಮುಟ್ಟೋಣ, ಅದಕ್ಕೆ ನ್ಯಾಯ ಒದಗಿಸೋಣ. ನ್ಯಾಯ ಒದಗಿಸೋದಕ್ಕೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮ ಪೊಲೀಸ್ ಆಫೀಸರ್ಸ್ ಅಷ್ಟು ಅವ್ರು ಯಾರು ಬೇಕಾದ್ರೂ, ಅವ್ರಿಗೆ ಏನು ತೊಂದರೆ ಆಗಿದೆ, ನೋವಾಗಿದೆ ಅಥವಾ ಅವ್ರಿಗೆ ಅನ್ಯಾಯ ಆಗಿದೆ, ಅದನ್ನ ಪೊಲೀಸರ ಮುಂದೆ ಹೇಳ್ಕೊಂಡ್ಲಿ. ಅದನ್ನ ನ್ಯಾಯಯುತವಾದ ತನಿಖೆ ಆಗ್ಲಿ ಅಂತಾನೆ ನಾನು ಹೇಳ್ತೀನಿ. ನಾನು ಅದನ್ನ ಆಚೆ ಕಳಿಸಿ ಅದನ್ನ ಮಾಡಬೇಡಿ ಅಂತ ಹೇಳೋ ಮಟ್ಟದಲ್ಲಿ ಇಲ್ಲ. ಯಾಕಂದ್ರೆ ವಿ ಆರ್ ಸೋ ಎಫಿಷಿಯಂಟ್. ಅವರ್ ಪೊಲೀಸ್ ಟೀಮ್ ಇಸ್ ಸೋ ಗುಡ್. ಅದ್ರಲ್ಲಿ ಏನ್ ಎರಡನೇ ಮಾತೇ ಇಲ್ಲ. ಅದರಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಅವ್ರು ಏನೋ ಒಂದು ಕಂಪ್ಲೇಂಟ್ ಕೊಟ್ಟರು ನಾವು ಹಿಂದೆ ಓಡೋಗ್ತೀವಿ, ಅದನ್ನ ಮಾಡೋದಿಲ್ಲ. ನೋ, ವಿ ವಿಲ್ ಡೂ. ಅವರ್ ಪೊಲೀಸ್ ಟೀಮ್ ಇಸ್ ಎಕ್ಸಲೆಂಟ್ಲಿ ದೇ ಆರ್ ಡೂಯಿಂಗ್ ವರ್ಕ್. ಅದರಲ್ಲಿ ಏನು ಎರಡನೇ ಮಾತಲ್ಲ. ಎಷ್ಟು ಜನ ಬೇಕಾದ್ರೂ ಮಾಡ್ಲಿ, ಅದ್ರ ಪ್ರತಿಯೊಂದು ಕೇಸ್ನಲ್ಲೂ ತನಿಖೆ ಆಗ್ಲಿ. ಸೊ ಅದು ನಿಜವಾದ್ರೆ ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ, ಸುಳ್ಳಾಗಿದ್ರೆ ಅವ್ರ ಮೇಲೂ ಕ್ರಮ ತಗೊಂಡು. ಸರ್, ಈ ಭಾಗದಲ್ಲಿ ನಾವು ಕೇಳಿದ ಮಟ್ಟಕ್ಕೆ ಒಂದು ಪ್ರಶ್ನೆ ಏನು ರೈಸ್ ಆಯಿತು ಅಂತ ಹೇಳಿದ್ರೆ, ಅವರೆಲ್ಲ ಹೇಳೋದೊಂದು ಮಾತು ಹೇಳ್ತಾರೆ ಸರ್. ಅವ್ರ ಕೊಲೆ ಆಗಿತ್ತು, ಅವ್ರ ಅತ್ಯಾಚಾರ ಆಗಿತ್ತು, ಇವರನ್ನ ಮರ್ಡರ್ ಮಾಡಿಬಿಟ್ಟಿದ್ರು, ಅವ್ರದ್ದು ಯಾರ್ದೋ ಏನೋ ಮುಗಿಸ್ಬಿಟ್ಟಿದ್ರು, ಇಂಥದ್ದೆಲ್ಲ ಪ್ರಶ್ನೆಗಳು ಬಂದಾಗ ಕೇಸೆಲ್ಲ ಆಯ್ತಲ್ರಪ್ಪ, ನಾಪತ್ತೆ ಆಗಿದ್ರು, ಇನ್ನೆಲ್ಲ ಬಾಡಿ ಸಿಕ್ತು, ಇನ್ನೇನೋ ಆಯಿತು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂತು, ತೀರ್ಪಾಯಿತು, ಕೆಲವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು ಅಂತೆಲ್ಲ ಹೇಳಿದಾಗ ಇನ್ ಜನರಲ್ ಆಗಿ ಆ ಕಡೆ ಒಂದು ಮಾತಿದೆ ಸರ್, ಇವರಿಗೆ ನ್ಯಾಯ ಸಿಕ್ಕಲಿಲ್ಲ, ಇವರಿಗೆ ಅನ್ಯಾಯ ಆಗಿದೆ, ಕೋರ್ಟು ವಿಚಾರಣೆ ಮಾಡಿ ತೀರ್ಪು ಬಂದ ಹೊರತಾಗಿಯೂ ಸಾಕ್ಷಿಗಳು ನಾಶ ಮಾಡಿದ್ದಾರೆ ಇವರು, ಇಲ್ಲಿ ಯಾರೋ ಪ್ರಭಾವಿಗಳಿದ್ದಾರೆ, ಈ ಕೇಸಲ್ಲಿ ನ್ಯಾಯ ಸಿಕ್ಕಲೇ ಇಲ್ಲ, ಸುಮ್ಮನೆ ಹೋಗಿ ಒಂದು ಹೆಣ್ಣುಮಗಳು ಸತ್ತು ಹೋಗ್ಬಿಟ್ಲಾ, ಕಾಡಲ್ಲಿ ಬಿದ್ದುಬಿಟ್ಲಾ, ಇಂಥ ಪ್ರಶ್ನೆಗಳು ಬಂದಾಗ ಪೊಲೀಸ್ ವ್ಯವಸ್ಥೆ ಆಗಲಿ ನ್ಯಾಯ ವ್ಯವಸ್ಥೆ ಆಗಲಿ ಏನು ಮಾಡ್ಬೋದು ಸರ್? ನಮಗೆ ಸಮಾಧಾನ ಇಲ್ಲ ಈ ತೀರ್ಪಿನ ಬಗ್ಗೆ, ಮತ್ತೆ ಆಗಬೇಕಿದು, ಅಲ್ಲಿ ಪ್ರಭಾವಿಗಳಿದ್ದಾರೆ ಅಂತ ಅವರು ಪಟ್ಟು ಹಿಡಿದು ಕೂತಾಗ ಏನು ಮಾಡಬೇಕಾಗುತ್ತೆ ವ್ಯವಸ್ಥೆ ಅಂತ ನೋಡಿ. ನೋಡಿ, ನೀವು ಮಾತಾಡಿದ್ದು ಒಂದು ಇಟ್ ಈಸ್ ಎನ್ಲೈಟ್ನಿಂಗ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅರ್ಧಂಬರ್ಧ ತನಿಖೆ ನಡೆದಿದ್ದು ಬೇಕಾದ್ರೆ ಅದನ್ನ ಪೂರ್ತಿ ಮಾಡಬಹುದು. ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಜಡ್ಜ್ಮೆಂಟ್ ಆಗಿದ್ಮೇಲೆ ಮತ್ತೆ ಓಪನ್ ಮಾಡ್ಲಿಕ್ಕೆ ಅದು ಕೋರ್ಟೇ ಪರ್ಮಿಷನ್ ಕೊಡ್ಬೇಕು. ನಮಗೆ ಅಧಿಕಾರ ಇಲ್ಲ. ನಿಮಗೆ ಇದು ಕಾನೂನಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಕಾನೂನಿನ ಪರಿಮಿತಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಏನಂದ್ರೆ, ಒಂದು ಸಾರ್ತಿ ಕೋರ್ಟ್ ನಲ್ಲಿ ಕೇಸು ಕ್ಲೋಸ್ ಆಗಿದ್ರೆ ಮತ್ತೆ ಕೋರ್ಟೇ ಆರ್ಡರ್ ಮಾಡಬೇಕು, ಇದನ್ನ ನೀವು ತನಿಖೆ ಮುಂದುವರಿಸಿ ಅಂತ. ನಮಗೆ ನಾವು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನೀವು ನಮ್ಮ ಹಿರಿಯ ಕಾನೂನು ತಜ್ಞರನ್ನ ಕೇಳಿ ನೋಡಿ, ಗೊತ್ತಾಗ್ತದೆ. ಒಂದು ಸಾರ್ತಿ ಕೇಸ್ ಕ್ಲೋಸ್ ಆದ್ರೆ ಮತ್ತೆ ಅದನ್ನ ಓಪನ್ ಮಾಡ್ಬೇಕಾದ್ರೆ ಅದು ಕೋರ್ಟೇ ನಮಗೆ ಆದೇಶ ಕೊಡಬೇಕು. ಕೋರ್ಟ್ನವರೇ ನಮಗೆ ಇಲ್ಲ, ಇದನ್ನ ನೀವು ಫರ್ದರ್ ಮುಂದುವರಿಸಿ, ಸರಿಯಾದ ತನಿಖೆ ಮಾಡಿ ಅಂತನೋ ಅಥವಾ ಇನ್ನೇನೋ ಒಂದು ಹಿಂಗೆಲ್ಲ ಹಿಂಗಾಗಿದೆ ಈಗ ಮಾಡಿ ಅಂತ ಹೇಳಿ ಅವರು ನಮಗೆ ಸೂಕ್ತವಾದ ಪರ್ಮಿಷನ್ ಕೊಟ್ರೆ ಮಾತ್ರನೇ ನಮಗೆ ಮಾಡ್ಲಿಕ್ಕೆ ಬರೋದು.
ಅರ್ಧಂಬರ್ಧ ತನಿಖೆ ಆಗಿದ್ರೆ ಅದು ಯಾರನ್ನು ಕೇಳಬೇಕಾಗಿಲ್ಲ. ಪೊಲೀಸ್ ಅವರು ಇಟ್ ಈಸ್ ಅವರ್ ರೈಟ್, ಓಕೆ. ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಅದು. ನಾವು ವಿ ವಿಲ್ ಫರ್ದರ್ ವಿ ವಿಲ್ ಇನ್ವೆಸ್ಟಿಗೇಟ್. ಬಟ್ ಎಷ್ಟು ಬೇಕಾದ್ರೂ ಬರ್ಲಿ, ಎಷ್ಟು ಕೇಸಸ್, 100 ಕೇಸು, 500 ಕೇಸು, 1000 ಕೇಸ್ ಬರ್ಲಿ, ಪೊಲೀಸ್ ಈಸ್ ರೆಡಿ ಅಟ್ ದ ಫಿಂಗರ್ ಪಾಯಿಂಟ್. ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ಇನ್ವೆಸ್ಟಿಗೇಟ್ ದಿ ಕೇಸಸ್. ಓಕೆ. ಅದ್ರಲ್ಲಿ ಯಾರಿಗೂ ಅನ್ಯಾಯ ಆಗೋದು ಬೇಡ. ಓಕೆ. ನಾನು ನ್ಯಾಯಯುತವಾಗಿ, ಧರ್ಮವಾಗಿ ಕೇಸ್ ತನಿಖೆ ನಡೀಲಿ, ಇದು ನನ್ನ ಅನಿಸಿಕೆ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಸರ್, ಒಂದೇ ಒಂದು ಬ್ರೇಕ್ ಆದಮೇಲೆ.